ಬೆಂಗಳೂರಿನ ಪರಪ್ಪನ ಅಗ್ರಹಾರದಿಂದ ದರ್ಶನ್ರನ್ನ ಬಳ್ಳಾರಿಗೆ ಶಿಫ್ಟ್ ಮಾಡಲಾಗಿದೆ. ಮುಂದೆ 2 ಎಸ್ಕಾಟ್, ಮಧ್ಯ ಟಿಟಿಯಲ್ಲಿ ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್, ಹಿಂದೆ ಮತ್ತೊಂದು ಎಸ್ಕಾಟ್ ಮುಖೇನವಾಗಿ ಕರ್ಕೊಂಡು ಹೋಗಲಾಯಿತು. ಬೆಳಗ್ಗೆ 9:50ರ ಸುಮಾರಿಗೆ ಬಳ್ಳಾರಿ ಜೈಲಿಗೆ ಕರೆತರಲಾಯಿತು. ದರ್ಶನ್ರನ್ನ ಶಿಫ್ಟ್ ಮಾಡುವ ವೇಳೆ ಪೊಲೀಸ್ ಬೆಂಗಾವಲು ವಾಹನ ಸಿಬ್ಬಂದಿ ಎಡವಟ್ಟು ಮಾಡಿಕೊಂಡ್ರು. ದರ್ಶನ್ ಕೂಲಿಂಗ್ ಗ್ಲಾಸ್, ಕೈಯಲ್ಲಿನ ಖಡ್ಗ ಯಾಕೆ ತೆಗೆಸಿಲ್ಲ ಅಂತ ಬೆಂಗಾವಲು ಸಿಬ್ಬಂದಿ ವಿರುದ್ಧ ಬಂದೀಖಾನೆ ಉತ್ತರ ವಲಯ ಡಿಐಜಿ ಟಿಪಿ ಶೇಷ ಅವರು ಗರಂ ಆಗಿದ್ದಾರೆ. ಬೆಂಗಾವಲು ಸಿಬ್ಬಂದಿ ವಿರುದ್ಧ ಕ್ರಮಕ್ಕೆ ಮುಂದಾಗಿದ್ದು ಟಿವಿ9 ವರದಿ ಬೆನ್ನಲ್ಲೇ ಬೆಂಗಾವಲು ಸಿಬ್ಬಂದಿಗೆ ನೋಟಿಸ್ ಅನ್ನು ಕೂಡ ನೀಡಲಾಗಿದೆ. ಬಳ್ಳಾರಿಗೆ ದರ್ಶನ್ ಶಿಫ್ಟ್ ಆಗ್ತಾ ಇದ್ದ ಹಾಗೆ ಅಲರ್ಟ್ ಆಗಿದ್ದು ಬಳ್ಳಾರಿ ಜೈಲಿನಲ್ಲಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಸೂಚನೆ ನೀಡಲಾಗಿದೆ. ಉತ್ತರ ಡಿಐಜಿ ಟಿಪಿ ಶೇಷ ಅವರು 15 ಅಂಶಗಳನ್ನು ಒಳಗೊಂಡಂತ ಆದೇಶವನ್ನು ಹೊರಡಿಸಿದ್ದಾರೆ. ದರ್ಶನ್ ಭೇಟಿಗೆ ಧರ್ಮಪತ್ನಿ ಹಾಗೆ ಸಂಬಂಧಿಕರು ಜೊತೆಗೆ ಕೇಸ್ಗೆ ಸಂಬಂಧಪಟ್ಟ ಹಾಗಿನ ವಕೀಲರಿಗೆ ಮಾತ್ರ ಅವಕಾಶ ನೀಡೋದಕ್ಕೆ ಸೂಚಿಸಲಾಗಿದೆ. ಬಳ್ಳಾರಿ ಜೈಲಿನಲ್ಲಿರುವಂತಹ ದರ್ಶನ್ ಅವರನ್ನ ಸಿನಿಮಾ ನಟರಿಗೆ ಭೇಟಿಯಾಗೋದಕ್ಕೆ ಅವಕಾಶವನ್ನ ನೀಡದಂತೆ ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಲಾಗಿದೆ. ರಾಜಕೀಯ ನಾಯಕರುಗಳು ಕೂಡ ಭೇಟಿಯನ್ನ ಕೊಡುವಂತಿಲ್ಲ ಅಂತ ಸೂಚಿಸಲಾಗಿದೆ. ಬಳ್ಳಾರಿ ಸೆಂಟ್ರಲ್ ಜೈಲಿನ ಸೆಲ್ ನೋಡ್ತಾ ಇದ್ದ ಹಾಗೆ ದರ್ಶನ್ ಶಾಕ್ ಆಗಿದ್ದಾರೆ. ಜೈಲಿಗೆ ಎಂಟ್ರಿ ಕೊಡ್ತಾ ಇದ್ದ ಹಾಗೆ ಊಟ ನೀಡಿದ್ರೆ ನನಗೆ ಊಟ ಬೇಡ ಅಂತ ಹೇಳಿದಾರಂತೆ. ಜೈಲಿನ ನಿಯಮದಂತೆ ಬೆಳಗ್ಗೆ 11ರಿಂದ 12 ಗಂಟೆಯ ಸಂದರ್ಭದಲ್ಲಿ ಊಟವನ್ನ ಕೊಡಲಾಗುತ್ತೆ. ಚಪಾತಿ, ಅನ್ನ, ಸಾಂಬಾರು ಊಟವನ್ನ ಕೊಡಲಾಗುತ್ತೆ. ಸೆಕ್ಯೂರಿಟಿ ಸೆಲ್ನಲ್ಲೇ ದರ್ಶನ್ ಅವರಿಗೆ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಸದ್ಯ ಟೆನ್ಷನ್ನಲ್ಲಿರುವಂತಹ ದರ್ಶನ್ ಊಟ ನಿರಾಕರಣೆ ಮಾಡಿದ್ದಾರೆ. ಊಟ ಬೇಡ ಅಂತ ಹೇಳಿದಾರಂತೆ. ಆರೋಪಿ ದರ್ಶನ್ ಬೆಳಗ್ಗೆ ಉಪಹಾರ ಕೂಡ ನಿರಾಕರಿಸಿದ್ರು. ಮತ್ತೆ ಸಂಜೆ 6 ಗಂಟೆಗೆ ಜೈಲಿನ ಸಿಬ್ಬಂದಿ ಊಟವನ್ನು ಕೊಡಲಿದ್ದಾರೆ. ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಆರೋಪಿ ನಟ ದರ್ಶನ್ ಎಂಟ್ರಿ ಕೊಡ್ತಾ ಇದ್ದಾಗೆ ಮೊದಲಿಗೆ ಅಲ್ಲಿ ಬೇರೆ ಬೇರೆ ತೆರನಾದಂಥ ತಪಾಸಣೆಗಳಿತ್ತು. ಭದ್ರತಾ ತಪಾಸಣೆಯನ್ನ ನಡೆಸಲಾಗಿದೆ. ಹೆಲ್ತ್ ಚೆಕಪ್ ಮಾಡಲಾಗಿದೆ. ಆನಂತರ ಅಲ್ಲಿ ಸೆಲ್ಗೆ ಕಳಿಸಿಕೊಡಲಾಗಿದೆ. ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಅವರಿಗೆ ಖೈದಿ ನಂಬರ್ 511 ನೀಡಲಾಗಿದೆ. ಈ ಹಿಂದೆ ಪರಪ್ಪನ ಅಗ್ರಹಾರದಲ್ಲಿ 6106 ನಂಬರ್ ಅನ್ನ ಕೊಡಲಾಗಿತ್ತು. ದರ್ಶನ್ ಬಳ್ಳಾರಿಗೆ ಬರ್ತಾ ಇದ್ದಾರೆ ಅನ್ನೋ ಸುದ್ದಿ ಗೊತ್ತಾಗ್ತಾ ಇದ್ದಾಗೆ ಅಭಿಮಾನಿಗಳು ದರ್ಶನ್ ಸಾಗೋ ಮಾರ್ಗದಲ್ಲಿ ಬಂದು ಜಮಾಯಿಸಿಬಿಟ್ರು. ದರ್ಶನ್ ಸಿಟಿಗೆ ಎಂಟ್ರಿ ಕೊಡ್ತಾ ಇದ್ದಾಗೆ ಹಿಂಬಾಲಿಸಿಕೊಂಡು ಜೈಲಿನ ತನಕ ಹೋಗಿ ಜೈಕಾರ ಕೂಗಿದ್ದಾರೆ. ಪರಿಸ್ಥಿತಿ ನಿಯಂತ್ರಿಸೋದಕ್ಕೆ ಪೊಲೀಸರು ಲಾಠಿ ಬೀಸಿದ್ದು ಕಂಡುಬಂತು. ಬಳ್ಳಾರಿ ಉಸ್ತುವಾರಿ ಜಮೀರ್ ಅಹಮದ್ ಖಾನ್ ಆಗಿರುವಂತಹ ಕಾರಣಕ್ಕಾಗಿ ದರ್ಶನ್ ಅವರನ್ನ ಬಳ್ಳಾರಿಗೆ ಸ್ಥಳಾಂತರ ಮಾಡಲಾಗ್ತಾ ಇದೆ ಅನ್ನುವಂಥ ಆರೋಪಗಳು ಕೇಳಿಬಂದಿದ್ವು. ಇದಕ್ಕೆ ಸ್ಪಷ್ಟನೆ ಕೊಟ್ಟಿರುವ ಗೃಹ ಸಚಿವ ಪರಮೇಶ್ವರ್, ಜಮೀರ್ ಅವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಅವರನ್ನ ಹಾಸ್ಯ ನಟ ಚಿಕ್ಕಣ್ಣ ಭೇಟಿ ಮಾಡಿದ್ದಕ್ಕೆ ಬಸವೇಶ್ವರ ನಗರ ಠಾಣೆಯಲ್ಲಿ ವಿಜಯನಗರ ಎಸಿಪಿ ಕಚೇರಿಯಲ್ಲಿ ಎಸಿಪಿ ಚಂದನ್ ಅವರು ವಿಚಾರಣೆಯನ್ನ ನಡೆಸಿದ್ರು. 2 ಗಂಟೆಗೂ ಅಧಿಕ ಸಮಯ ನಡೆದಂಥ ವಿಚಾರಣೆಯಲ್ಲಿ ಸಾಕ್ಷಿಯಾಗಿದ್ರು. ಆರೋಪಿಯನ್ನ ಭೇಟಿ ಮಾಡಿದ್ದಕ್ಕೆ ಏನ್ ಕಾರಣ, ಭೇಟಿಯ ಉದ್ದೇಶ ಏನಾಗಿತ್ತು ಅಂತ ಕೇಳಲಾಗಿದೆ. ಈ ವೇಳೆ ಚಿಕ್ಕಣ್ಣ ನೀಡಿದಂಥ ಹೇಳಿಕೆಯನ್ನ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಮೂಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಪ್ರಾಸಿಕ್ಯೂಷನ್ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಕಾನೂನು ಕ್ರಮಕ್ಕೆ ರಾಜ್ಯಪಾಲರು ಅನುಮತಿಯನ್ನ ನೀಡಿದ್ದನ್ನ ಸಿದ್ದರಾಮಯ್ಯನವರು ಪ್ರಶ್ನಿಸಿದ ಅರ್ಜಿಯನ್ನ ವಿಚಾರಣೆಯನ್ನ ಮಾಡಲಾಗುತ್ತೆ. ಇವತ್ತು ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ ಏಕಸದಸ್ಯ ಪೀಠ ವಿಚಾರಣೆಯನ್ನ ನಡೆಸಲಿದೆ. ಮತ್ತೊಂದು ಕಡೆ ಆದಾಯ ಮೀರಿ ಆಸ್ತಿಗಳಿಕೆ ಪ್ರಕರಣದಲ್ಲಿ ಡಿಕೆ ಶಿವಕುಮಾರ್ ಭವಿಷ್ಯ ಕೂಡ ಇವತ್ತು ಪ್ರಕಟಗೊಳ್ಳಲಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಡಿಕೆ ಶಿವಕುಮಾರ್, ನನಗೆ ದೇವರ ಬಗ್ಗೆ, ನ್ಯಾಯಾಲಯದ ಬಗ್ಗೆ ನಂಬಿಕೆ ಇದೆ. ಅವರೇನ್ ಕೊಟ್ರು ಪ್ರಸಾದ ಅಂತ ಸ್ವೀಕರಿಸ್ತೀನಿ ಅಂದಿದ್ದಾರೆ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರ ಕೇಸ್ ಸಂಬಂಧ ಜಾಮೀನು ಹಾಗೆ ನಿರೀಕ್ಷಣಾ ಜಾಮೀನು ಅರ್ಜಿಗಳ ವಿಚಾರಣೆ ಸೆಪ್ಟೆಂಬರ್ 5ಕ್ಕೆ ಮುಂದೂಡಿಕೆಯಾಗಿದೆ. ಸಂತ್ರಸ್ತೆಯ ಗುರುತನ್ನ ಮರೆಮಾಚೋದಕ್ಕೆ ಮುಚ್ಚಿದ ಕೊಠಡಿಯ ಒಳಗೆ ವಿಚಾರಣೆ ನಡೆಸುವಂತೆ ಹೈಕೋರ್ಟ್ಗೆ ಎಸ್ಪಿಪಿ ಮನವಿಯನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ವಿಚಾರವಾಗಿ ಮೈಸೂರಿನಲ್ಲಿ ಪ್ರತಿಭಟನೆ ಮುಂದುವರೆದಿದೆ. ರಾಜ್ಯಪಾಲರ ನಡೆಯನ್ನ ಖಂಡಿಸಿ ಭಾರತ ಕಮ್ಯುನಿಸ್ಟ್ ಪಕ್ಷ ಡಿಸಿ ಕಚೇರಿ ಮುಂದೆ ಪ್ರತಿಭಟಿಸಿದೆ. ರಾಜ್ಯಪಾಲರನ್ನ ವಜಾಗೊಳಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಚಲಿಸುತ್ತಿದ್ದ ರೈಲಿನಲ್ಲಿ ಯುವತಿಯ ಮಾನಭಂಗಕ್ಕೆ ಯತ್ನಿಸಿದ ಭಟ್ಕಳದ ಮೊಹಮ್ಮದ್ ಶುರೈಮ್ ಎಂಬಾತನನ್ನ ಅರೆಸ್ಟ್ ಮಾಡಲಾಗಿದೆ. ಭಾನುವಾರ ಬೆಂಗಳೂರಿನಿಂದ ಉಡುಪಿಗೆ ಯುವತಿ ರೈಲಿನಲ್ಲಿ ತೆರಳುತ್ತಾ ಇದ್ದಾಗ ಮುಲ್ಕಿ ಬಳಿ ಈ ಘಟನೆ ನಡೆದಿತ್ತು. ಬೆಂಗಳೂರಿನ ಚಾಲುಕ್ಯ ಸರ್ಕಲ್ನಲ್ಲಿ ಸೈಕಲ್ ಸವಾರನಿಗೆ ಲಾರಿ ಡಿಕ್ಕಿ ಹೊಡೆದಿದ್ದು ಯುವಕ ಸ್ಥಳದಲ್ಲೇ ದುರ್ಮರಣಕ್ಕೀಡಾಗಿದ್ದಾನೆ. ಆಕ್ಸಿಡೆಂಟ್ನಲ್ಲಿ ಹೋಟೆಲ್ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇದ್ದಂಥ ಗೋಪಾಲ್ ಅನ್ನೋರು ಮೃತಪಟ್ಟಿದ್ದಾರೆ. ಲಾರಿ ಚಾಲಕ ಸೇರಿದ ಹಾಗೆ ಲಾರಿಯನ್ನು ಕೂಡ ಹೈಗ್ರೌಂಡ್ ಸಂಚಾರಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮೂಲಭೂತ ಸೌಕರ್ಯ, ನೀರಿನ ಸಮಸ್ಯೆಯನ್ನು ಬಗೆಹರಿಸುವಂತೆ ದಾವಣಗೆರೆ ಜಿಲ್ಲೆ ಹರಿಹರ ನಗರದ ನಿವಾಸಿಗಳು ಬೀದಿಗಿಳಿದಿದ್ರು. ಕೇಶವನಗರ ಮತ್ತು ಪಟೇಲ್ ಬಡಾವಣೆ ನಿವಾಸಿಗಳು ನಗರಸಭೆ ಸದಸ್ಯರಿಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸಿದ್ರು. ಕೂಡಲೇ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಆಗ್ರಹಿಸಿದ್ದಾರೆ.
ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ ದಸರಾ ಗಜಪಡೆಗೆ ವಿವಿಧ ಬಗೆಯ ಧಾನ್ಯಗಳನ್ನು ಬೇಯಿಸಿ ತರಕಾರಿ ಮಿಶ್ರಣ ಮಾಡಿ ಪ್ರತಿನಿತ್ಯ 2 ಬಾರಿ ಪೌಷ್ಟಿಕ ಆಹಾರವನ್ನು ಪೂರೈಸಲಾಗ್ತಾ ಇದೆ. ಪ್ರತಿನಿತ್ಯ ಒಂದು ಗಂಡು ಆನೆಗೆ 450ರಿಂದ 750 ಕೆಜಿ ಆಹಾರವನ್ನು ಕೊಡಲಾಗ್ತಾ ಇದ್ರೆ ಹೆಣ್ಣು ಆನೆಗೆ 450ರಿಂದ 500 ಕೆಜಿ ಆಹಾರವನ್ನು ಪೂರೈಸಲಾಗ್ತಾ ಇದೆ. ಜಮೀನು ವಿವಾದಕ್ಕೆ ಸಪೋಟ ತೋಟ ನಾಶಗೊಳಿಸಿರುವ ಶಂಕೆ ವ್ಯಕ್ತವಾಗಿದೆ. ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಹೆಬ್ಬಣಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ರಾಮಚಂದ್ರಪ್ಪ ಅನ್ನೋರಿಗೆ ಸೇರಿದ 2 ಎಕರೆಯಲ್ಲಿದ್ದ ಸುಮಾರು 50ಕ್ಕೂ ಹೆಚ್ಚು ಸಪೋಟ ಗಿಡಗಳನ್ನು ದುಷ್ಕರ್ಮಿಗಳು ಕತ್ತರಿಸಾಕಿದ್ದಾರೆ. ಮಹಾರಾಷ್ಟ್ರ ಭಾಗದಲ್ಲಿ ಮಳೆ ಆರ್ಭಟಿಸ್ತಾ ಇದ್ದು ಘಟಪ್ರಭಾ ನದಿ ತಟದ ಗ್ರಾಮಗಳಿಗೆ ಪ್ರವಾಹದ ಭೀತಿ ಎದುರಾಗಿದೆ. ರಾಜಾಪುರ ಬ್ಯಾರೇಜ್, ಧೂಪದಾಳ ಹಾಗೆ ಮಾರ್ಕಂಡೇಯ ಜಲಾಶಯಗಳಿಂದ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಬಾಗಲಕೋಟೆ ಜಿಲ್ಲೆ ಮಿರ್ಜಿ ಗ್ರಾಮದ ಸೇತುವೆ ಜಲಾವೃತಗೊಂಡಿದೆ. ಮಹಾರಾಷ್ಟ್ರದಿಂದ ಭೀಮಾ ನದಿಗೆ 1.45 ಲಕ್ಷ ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗ್ತಾ ಇದೆ. ಇದರಿಂದ ಕಲಬುರಗಿ ಜಿಲ್ಲೆಯ ಭೀಮಾ ನದಿ ತೀರದಲ್ಲಿ ಪ್ರವಾಹದ ಆತಂಕ ಶುರುವಾಗಿದೆ.